ಈ ಸಲದ ಐಪಿಎಲ್ ಅನ್ನ ಯಾರು ಕೂಡ ಮರೆಯಲ್ಲ. ಒಂದು ಆರ್ಸಿಬಿ ಕಪ್ ಗೆದ್ದಿದ್ದು, ಇನ್ನೊಂದು ಆರ್ಸಿಬಿ ವಿಜಯಯಾತ್ರೆಯಲ್ಲಿ ನಡೆದ ದುರಂತ. ಈ ಎರಡು ಘಟನೆಗಳು ಐಪಿಎಲ್ ಇತಿಹಾಸದಲ್ಲಿ ಮಾತ್ರವಲ್ಲ, ಕ್ರಿಕೆಟ್ ಇತಿಹಾಸದಲ್ಲೂ ಅಚ್ಚಳಿಯದೆ ಉಳಿದು ಬಿಡುತ್ತೆ. ಇದರ ಜೊತೆ ಈ ಬಾರಿ ಐಪಿಎಲ್ ಮತ್ತೊಂದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಈ ದಾಖಲೆ ಹಿಂದೆ ಕೂಡ ಆಗಿಲ್ಲ, ಮುಂದೆ ಕೂಡ ಆಗೋದು ಕೂಡ ಡೌಟ್. ಹೌದು, ಈ ಸಲ ಐಪಿಎಲ್ ದಾಖಲೆ ಮಟ್ಟದಲ್ಲಿ ವ್ಯೂಸ್ ಪಡೆದಿದೆ. ಹಾಗಿದ್ರೆ ಈ ಐಪಿಎಲ್ ಒಟ್ಟು ಎಷ್ಟು ವ್ಯೂಸ್ ಅನ್ನ ಪಡೆದಿದೆ, ಆರ್ಸಿಬಿಯಿಂದ ಹೇಗೆಲ್ಲ ವ್ಯೂಸ್ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ರೆಡ್ ಆರ್ಮಿ ಈ ಸಲ ಕಪ್ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಕಾಲ್ ತುಳಿತ ದುರಂತ ಒಂದು ಆಗಿಲ್ಲ ಅಂದ್ರೆ ಆ ಖುಷಿ ಇನ್ನೂ ಕೂಡ ಮರೆ ಆಗ್ತಿರ್ಲಿಲ್ಲ. ಆ ದುರಂತದಿಂದ ಕಪ್ ಗೆದ್ದ ಖುಷಿ ಮರೆಯಾಗಿದೆ. ಬಟ್ ಈ ಸಲ ಐಪಿಎಲ್ ಟೂರ್ನಿ ಇತಿಹಾಸವನ್ನೇ ನಿರ್ಮಿಸಿದೆ. ಇದು ಮುಂದೆ ಕೂಡ ಬ್ರೇಕ್ ಆಗಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಐಪಿಎಲ್ ವೀಕ್ಷಿಸಿದ 100 ಕೋಟಿಗೂ ಹೆಚ್ಚು ಜನ. ಈ ಬಾರಿಯ ಐಪಿಎಲ್ ಟೂರ್ನಿ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬದಂತಿತ್ತು. ಆರ್ಸಿಬಿ ಈ ಸಲ ಕಪ್ ಎತ್ತಿ ಹಿಡಿದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದು ಮರೆಯಲಾಗದ ಸಂಗತಿ. ಇದರ ಜೊತೆ ಈ ಬಾರಿಯ ಐಪಿಎಲ್ ಟೂರ್ನಿ 1 ಬಿಲಿಯನ್ ವೀಕ್ಷಕರನ್ನ ಗಳಿಸಿದೆ. ಅಂದ್ರೆ 100 ಕೋಟಿಗೂ ಅಧಿಕ ಜನರು ಐಪಿಎಲ್ ಪಂದ್ಯಗಳನ್ನ ವೀಕ್ಷಣೆ ಮಾಡಿದ್ದಾರೆ. 18ನೇ ಆವೃತ್ತಿಯ ಐಪಿಎಲ್ ಟೂರ್ನಿಯನ್ನ ವೀಕ್ಷಿಸಿದವರ ಸಂಖ್ಯೆ 100 ಕೋಟಿ ದಾಟಿದೆ. ಇದು ಐಪಿಎಲ್ ಇತಿಹಾಸದಲ್ಲೇ ಹೊಸ ದಾಖಲೆ ಎನಿಸಿದೆ. ಟಿವಿ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಟ್ಟು 840 ಬಿಲಿಯನ್ ನಿಮಿಷಗಳನ್ನ ವೀಕ್ಷಣೆಯನ್ನ ಈ ಟೂರ್ನಿ ಪಡೆದಿದೆ. ಫುಟ್ಬಾಲ್ಗೆ ಹೋಲಿಸಿದ್ರೆ ಐಪಿಎಲ್ ಟೂರ್ನಿಗೆ ಕಡಿಮೆ ವೀಕ್ಷಕರಿದ್ರೂ ಒಂದು ದೇಶಕ್ಕೆ ಸೀಮಿತವಾದ ಟೂರ್ನಿಗೆ ಇಷ್ಟು ದೊಡ್ಡ ವೀಕ್ಷಣೆ ಸಿಕ್ಕಿದ್ದು ಊಹೆಗೂ ಮೀರಿದ ಒಂದು ಘಟನೆ ಅಂತಾನೆ ಹೇಳ್ಬೋದು. 1400 ಕೋಟಿ ಗಂಟೆಗಳ ವೀಕ್ಷಣೆ. ಅಷ್ಟೇ ಅಲ್ಲ, ಟಿವಿ, ಡಿಜಿಟಲ್ ಇತ್ಯಾದಿ ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಐಪಿಎಲ್ 2025 ಟೂರ್ನಿಯ ಪಂದ್ಯಗಳು ಒಟ್ಟು 840 ಬಿಲಿಯನ್ ನಿಮಿಷಗಳನ್ನು ವೀಕ್ಷಣೆ ಪಡೆದಿದೆ. ಅಂದರೆ 84,000 ಕೋಟಿ ನಿಮಿಷ ಅಥವಾ 1400 ಕೋಟಿ ಗಂಟೆಗಳ ವೀಕ್ಷಣೆಯನ್ನ ಪಡೆದಿದೆ. ಇದು ಐಪಿಎಲ್ ಇತಿಹಾಸದಲ್ಲೇ ಹೊಸ ದಾಖಲೆ ಎನಿಸಿದೆ. ಅತಿ ಹೆಚ್ಚು ವೀಕ್ಷಣೆ ಪಡೆದ ಫೈನಲ್ ಪಂದ್ಯ. ಐಪಿಎಲ್ ಪಂದ್ಯಗಳ ಪೈಕಿ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಫೈನಲ್ ಪಂದ್ಯ ಅತಿ ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ಐಪಿಎಲ್ ಮಾತ್ರವಲ್ಲ, ಯಾವುದೇ ಟಿ20 ಪಂದ್ಯಕ್ಕೆ ಸಿಕ್ಕ ಅತಿ ಹೆಚ್ಚು ವೀಕ್ಷಣೆ ಇದಾಗಿದೆ. ಆ ಪಂದ್ಯವನ್ನ ಟಿವಿಯಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಚಾನೆಲ್ಗಳಲ್ಲಿ 16.9 ಕೋಟಿ ವೀಕ್ಷಕರು ನೋಡಿದ್ದಾರೆ. ಒಟ್ಟು 1500 ಕೋಟಿ ನಿಮಿಷಗಳಷ್ಟು ವೀಕ್ಷಣೆ ಪಡೆದಿದೆ. ಐಪಿಎಲ್ 2025 ಟೂರ್ನಿಗೆ ಸಿಕ್ಕ 840 ಬಿಲಿಯನ್ ನಿಮಿಷಗಳ ವೀಕ್ಷಣೆಯಲ್ಲಿ ಟಿವಿ ವಾಹಿನಿಗಳ ಮೂಲಕವೇ 456 ಬಿಲಿಯನ್ ನಿಮಿಷ ಲೈವ್ ವೀಕ್ಷಣೆ ಆಗಿದೆ. ಜಿಯೋ ಹಾಟ್ಸ್ಟಾರ್ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ 384.6 ಬಿಲಿಯನ್ ನಿಮಿಷಗಳ ವೀಕ್ಷಣೆ ಆಗಿದೆ. ಬನ್ನಿ, ಹಾಗಿದ್ರೆ ಐಪಿಎಲ್ ಮತ್ತು ಬೇರೆ ಪ್ರಮುಖ ಕ್ರೀಡೆಗಳ ನಡುವೆ ಎಷ್ಟೆಲ್ಲ ವ್ಯತ್ಯಾಸವಿದೆ, ಯಾವ್ಯಾವ ಕ್ರೀಡೆಯಲ್ಲಿ ಎಷ್ಟೆಷ್ಟು ಜನ ವೀಕ್ಷಣೆಯನ್ನು ಪಡೆದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಈ ಬಾರಿಯ ಐಪಿಎಲ್ 1 ಬಿಲಿಯನ್ ವೀಕ್ಷಕರನ್ನ ನೋಡಿದ್ದು 840 ಬಿಲಿಯನ್ ನಿಮಿಷಗಳ ವೀಕ್ಷಣೆ ಆಗಿದೆ. ಒಂದು ದೇಶಕ್ಕೆ ಸೀಮಿತವಾದ ಐಪಿಎಲ್ ಈ ಮೂಲಕ ಇತಿಹಾಸ ನಿರ್ಮಿಸಿದೆ. ಇನ್ನು 2023ರಲ್ಲಿ ನಡೆದ ಐಸಿಸಿ ವರ್ಲ್ಡ್ ಕಪ್ 1 ಟ್ರಿಲಿಯನ್ ನಿಮಿಷಗಳಷ್ಟು ವೀಕ್ಷಣೆಯನ್ನು ಪಡೆದಿತ್ತು. ಹಾಗೆ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ 2022 ಟಿವಿಯಲ್ಲಿ 3.5 ಬಿಲಿಯನ್ ವೀಕ್ಷಕರು ವೀಕ್ಷಣೆಯನ್ನ ಮಾಡಿದ್ರು. ಫೈನಲ್ ಪಂದ್ಯ ಒಂದಕ್ಕೆ 1.5 ಬಿಲಿಯನ್ ವೀಕ್ಷಕರು ಬಂದಿದ್ರು. ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್ 2019 ಟಿವಿಯಲ್ಲಿ 3 ಬಿಲಿಯನ್ ವೀಕ್ಷಕರನ್ನ ಕಂಡಿದೆ. ಇನ್ನು ರಂಗ್ಬಿ ವರ್ಲ್ಡ್ ಕಪ್ 2023ರಲ್ಲಿ 80 ಬಿಲಿಯನ್ ನಿಮಿಷಗಳಷ್ಟು ವೀಕ್ಷಣೆಯನ್ನ ಪಡೆದಿದೆ. ಒಟ್ನಲ್ಲಿ ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡೆಗಳು ಕ್ರಿಕೆಟ್ಗಿಂತ ಹೆಚ್ಚು ಜನಪ್ರಿಯವಾಗಿದೆ. ಹೆಚ್ಚು ದೇಶಗಳಲ್ಲಿ ಇದನ್ನು ನೋಡ್ತಾರೆ. ಆದರೆ ಒಂದು ದೇಶಕ್ಕೆ ಸೀಮಿತವಾದ ಐಪಿಎಲ್ ಟೂರ್ನಿಗೆ ಇಷ್ಟು ವೀಕ್ಷಣೆ ಸಿಕ್ಕಿದ್ದು ಸಾಮಾನ್ಯದ ವಿಷಯ ಅಲ್ಲವೇ ಅಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.